100 ದಿನಕ್ಕೆ 100 ಕಗ್ಗ ದಿನ 5. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ. ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ಅಂದ್ರೆ ನಾವು ಎಷ್ಟೆಷ್ಟು ಪುಸ್ತಕಗಳನ್ನ ಓದ್ತೀವೋ ನಮ್ಮ ಮಸ್ತಕದಲ್ಲಿ ತಲೆಯಲ್ಲಿ ಅಷ್ಟು ಬುದ್ಧಿ ಬೆಳ್ಕೊಂಡು ಹೋಗುತ್ತೆ. ನಮ್ಮ ಚಿತ್ತ ಇದೆಯಲ್ಲ ಮನಸ್ಸಲ್ಲಿ, ಅಲ್ಲಿ ಬೆಳೆಸಿಕೊಂಡಂತಹ ಒಳ್ಳೆ ಗುಣಗಳು ನಮ್ಮನ್ನ ಒಳ್ಳೆ ಮನುಷ್ಯನನ್ನಾಗಿ ಮಾಡ್ತವೆ. ನಾವು ಅನುಭವಿಸುವಂತಹ ಘಟನೆಗಳು ಅಥವಾ ನಾವು ಬೆಳೆದು ಬಂದಂತಹ ರೀತಿಗಳು, ನಾವು ಇನ್ನೊಬ್ಬರ ಜೊತೆ ನಡ್ಕೊಳ್ಳುವಂತಹ ನಡವಳಿಕೆಗಳಿಂದ ನಮಗೆ ಸಾಕ್ಷಾತ್ಕಾರ ಆಗುತ್ತಲ್ಲ, ಅದರಿಂದ ನಾವು ಹೆಚ್ಚಾಗಿ ಪಾಠಗಳನ್ನ ಕಲಿತೀವಿ. ನಾವು ಪಂಡಿತರು ಅಂತ ಅನ್ಸ್ಕೊಳ್ಳೋದು ಶಾಸ್ತ್ರಗಳನ್ನ ಓದಿ ಅಲ್ಲ, ಅಥವಾ ಆ ಶಾಸ್ತ್ರಿತನದಿಂದಲ್ಲ. ಯಾವುದೇ ಬುದ್ಧಿವಂತಿಕೆ ಆಗಲಿ, ಯಾವುದೇ ಜ್ಞಾನ ಆಗಲಿ ಹುಟ್ಟಿನಿಂದ ಜಾತಿಯಿಂದ ಬರೋದಿಲ್ಲ. ಅದೆಲ್ಲವೂ ಬರೋದು ನಾವು ಓದ್ಕೊಂಡಿರೋದು, ನಾವು ತಿಳ್ಕೊಂಡಿರೋದು, ನಾವು ನಡ್ಕೊಳ್ಳೋದ್ರ ಮೇಲೆ ಅಂತ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ.